ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಯ್ಯಬ್ಬ, ಗಂಟೆ 9 ಗಂಟೆ ಆಯಿತು. ಸ್ವಲ್ಪ ಲೇಟ್ ಆಯಿತು ಇವತ್ತು. ಅರೆ, ಅಣ್ಣ ಎದ್ದಿರಲಿಲ್ವಾ? ಇನ್ನು ಸ್ವಲ್ಪ ಮಲಗ್ಬೋದಿತ್ತೇನ. ನಮ್ಮ ಅಜ್ಜಿ ಮನೆಯಲ್ಲಿದ್ದರೆ ಹೀಗೇನೆ ನಮಗೆ ಒಂದು ರಾಶಿ ಪಾತ್ರೆ ತಂದು ತೊಳಿಲಿಕ್ಕೆ ಕೊಡ್ತಾರೆ ನಮಗೆ. ಇವರೊಬ್ಬರು ಯಾವಾಗ ದೊಡ್ಡವರಾಗ್ತಾರಾ ಏನ. ಆ ಆನೆ ಮರಿ ಬಂದ ಮೇಲೆ ನಂದು ನೆನಪೇ ಇಲ್ಲ ಅವರಿಗೆ ನಾನೊಂದು ಚಿಕ್ಕ ಮಗ ಇದ್ದೀನಂತ ಹೇಳಿ. ನನ್ನ ಪ್ರೀತಿ ಎಲ್ಲ ಈ ಆನೆ ಮರಿಗೆ ಹೋಗ್ತಾ ಉಂಟು. ಎಂಥ ಅವಸ್ಥೆಯಲ್ಲಿ ಹಾಗೆ. ಎಲ್ಲರಿಗೆ ಒಂದು ಚಿಂತೆ ಆದರೆ ಇವನಿಗೆ ಬೇರೆನೆ ಚಿಂತೆ. ಮಾಡುದು ನೋಡಿ ಇವನು. ಈ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮನೆಗೆಲ್ಲ ತಿಂಡಿ ತರುವ ಜವಾಬ್ದಾರಿ ಎಲ್ಲ ನಂದು ನೋಡಿ ಇಲ್ಲಿ. ಎಲ್ಲೋ ಬೇಕ್ರಿ ಮ್ಯಾನ್, ಇದು ಬ್ರೆಡ್ ಫ್ರೆಶ್ ಉಂಟಲ್ಲ, ಇವತ್ತಿದೆ ಅಲ್ಲ? ಈಗ ಕೆಲವರು ಬರ್ತಾರೆ, ಬ್ರೆಡ್ ಒಳ್ಳೇದಲ್ಲ, ಬ್ರೆಡ್ ಒಳ್ಳೇದಲ್ಲ, ಆದರೆ ನನಗೆ ಬ್ರೆಡ್ ಆಮ್ಲೆಟ್ ಇಷ್ಟ. ಬೆಳಿಗ್ಗೆ ಬೆಳಿಗ್ಗೆ ನನ್ನ ಅಜ್ಜನ ತಿರುಗಾಟ ಸ್ಟಾರ್ಟ್ ಆಯಿತು. ನೋಡಿ ಹೇಗೆ ರೆಡಿಯಾಗಿ ಹೊರಟರು. ಈ ಚಪ್ಪಲ್ ಯಾರ್ದು ಗೊತ್ತುಂಟಾ? ನೋಡಿ ಅಲ್ಲಿ ಕೂತ್ಕೊಳ್ಳಿದ್ದಾನೆ ನೋಡಿ, ಈ ಮನುಷ್ಯನದು. ನಡ್ಕೊಂಡು ಹೋಗುವಾಗ ಹೇಗೆ ಕಾಣ್ತದೆ ನೋಡಿ, ಹೀಗೆ ಕ್ವಾಕ್ 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 ಕ್ವಾಕ್. ನಮ್ಮ ಮನೆಯಲ್ಲಿ ಡೈಲಿ ಒಂದೊಂದು ಟಾಸ್ಕ್ ಇದ್ದೇ ಇರುತ್ತೆ ನಮಗೆ. ಯಾಕೆಂದರೆ ನಾವು ಫ್ರೀಯಾಗಿ ಕೂತ್ಕೊಂಡಿರೋದು ನಮ್ಮ ಮನೆಯಲ್ಲಿ ಯಾರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪಕ್ಕದ ಮನೆಯಲ್ಲಿ ಇಟ್ಟ ನಮ್ಮ ಫರ್ನಿಚರನ್ನು ನಮಗೆ ತಗೊಂಡು ಬರಲಿಕ್ಕೆ ಹೇಳಿದ್ದಾರೆ. ಇಟ್ಟಿದ್ದು ಕೆಲಸದವರು, ತಗೊಂಡು ಬರಲಿಕ್ಕೆ ನಾವು. ಏನಿದು ಅನ್ಯಾಯ? ಕೇಳಿದರೆ ನೀವು ಗಂಡು ಮಕ್ಕಳು ಇರೋದು ಯಾಕೆ ಅಂತ ಕೇಳ್ತಾರೆ. ನಾವು ಹುಟ್ಟಿದ್ದು ಇದಕ್ಕೇನಾ? ಇದಕ್ಕೆ ಇಂಥವರೆಲ್ಲ ಫಿಟ್ಟಪ್ಪ. ದೇವರೇ, ಸಾಕಾಯ್ತು, ಇನ್ನು ಸ್ವಲ್ಪ ತಗೊಂಡು ಬಂದರೆ ಸತ್ತೇ ಹೋಗ್ತೀನಿ. ಫೈನಲಿ ಊಟ ಅಂತೂ ಸಿಕ್ತು ನಮಗೆ ಕೆಲಸದವರಿಗೆ. ಈ ರೀತಿ ಕಾವಲಿಯಲ್ಲಿ ತಿನ್ನಲು ಯಾರಿಗೆ ಇಷ್ಟ ಅಂತ ಹೇಳಿ. ಕಾವಲಿಯಲ್ಲಿ ಉಳಿದ ಮಸಾಲಕ್ಕೆ ಅನ್ನ ಬೆರೆಸಿ ತಿಂದರೆ ಅಬ್ಬಾ ಸೂಪರ್ ಕಲಾ. ನನ್ನ ಜಾಗದಲ್ಲಿ ಇದು ಮಲಗಿದ್ದೆ, ಇದರದ್ದು ಜಾಸ್ತಿ ಆಗ್ತಾ ಉಂಟು. ಒಂದು ದಿನ ಇದೆ ನಿಂಗೆ, ನೋಡು ತೋರಿಸ್ತೀನಿ. ಇವರದ್ದು ಸವಾರಿ ಮುಗಿಯಲ್ಲಪ್ಪ. ಈ ಮುದಿ ಜೋಡಿಗಳು ಬಾರಿ ಮ್ಯಾಚಿಂಗ್ ಬಟ್ಟೆ ಹಾಕಿ ಹೋಗುದು ನೋಡಿ. ಎಂತ ನಗು ನೋಡಿ ಇವರದು. ಗ್ಯಾಂಜ ಗ್ಯಾಂಜ. ಅವತ್ತು ನಾನು ಮಾತ್ರ ಹೇಳ್ತಿದ್ದೆ, ಇವತ್ತು ನನ್ನ ಅಣ್ಣನಿಗೆ ಕೂಡ ಹಾಳು ಮಾಡಿದ್ದೀನಿ ನೋಡಿ. ಇವರು ಪಾಪ ಎಷ್ಟೋ ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಡೈಲಿ. ಉಪ್ಪು ಸ್ವಲ್ಪ ಕಮ್ಮಿ ಉಂಟು, ಆದರೆ ಪರವಾಗಿಲ್ಲ. ಜಾಸ್ತಿ ತಿಂದರೂ BP ಜಾಸ್ತಿ ಆಗ್ತದಲ್ವಾ. ಯಾವಾಗಲೂ ಅಮ್ಮನ ಬಾಲ ಅಲ್ವಾ ನೀನು, ನಿನ್ನ ಬಾಲದಿಂದನೇ ಶೇವಿಂಗ್ ಮಾಡ್ತೀನಿ ಇವತ್ತು. ಊಸ್ಬಿಡ್ತು. ವಾಸನೆ ವಾಸನೆ ಹಟ್. ಇಲ್ಲಿ ಒಂದಿದ್ದದ್ದೇ ಜಾಸ್ತಿ ಆಗಿದೆ, ನೀನು ಬೇರೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ತ್ಯಾಡಿ ನಿಂಗೆ. ಮತ್ತೆ ನನಗೆ ಈ ರೂಮಲ್ಲಿ ಎಂಟ್ರಿ ಇರಲಿಕ್ಕಿಲ್ಲ. ಹೋಗಿ ನೀವೆಲ್ಲರೂ ಹೊರಗೆ. ಡಿಸ್ಕ್ಯಾವ್. ಅಮ್ಮ ಪ್ಲೀಸ್ ಅಮ್ಮ, ಡೋರ್ ಓಪನ್ ಮಾಡಿ ಅಮ್ಮ, ಇನ್ನು ಏನು ಬಿಸಾಡುದಿಲ್ಲ ಅಮ್ಮ. ಅಯ್ಯೋ ಏನಿಲ್ಲ, ಅಮ್ಮ ಮಕ್ಕಳ ಮಧ್ಯೆ ಸಣ್ಣ ಪುಟ್ಟ ಜಗಳ ಆಗ್ತದೆ. ಬಾಯ್ ಬಾಯ್.